ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಇಬ್ಬರು ಅಧ್ಯಕ್ಷರು ಮೂರ್ತಿ ಮತ್ತು ಡಾಕ್ಟರ್ ವಿಜಯ್ ಕುಮಾರ್ ಅವರು, ಅದರ ಜೊತೆಗೆ ಮೈಸೂರಿನವರೇ ಆದ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಕಾರ್ಯಕಾರಿ ಸಮಿತಿ ಸದಸ್ಯರು, ನಿಕಟಪೂರ್ವ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಹಿರಿಯರಾದ ಸಿದ್ದರಾಮಯ್ಯನವರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಜಿಸಿ ಚಂದ್ರಶೇಖರ್ ಅವರೇ, SIR ಪ್ರಕ್ರಿಯೆಯ ಮಾನಿಟರಿಂಗ್ ಕಮಿಟಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಸುದರ್ಶನ್ ರವರೇ, 6 ಜಿಲ್ಲೆಯಿಂದ ಬಂದಿರತಕ್ಕಂಥ ಶಾಸಕ ಮಿತ್ರರೇ, ಎಲ್ಲ ಶಾಸಕರ ಹೆಸರು ಹೇಳಕ್ಕೆ ಹೋದ್ರೆ ಸಮಯ ಆಗುತ್ತೆ ಅಂತ ಹೇಳಿ ಎಲ್ಲ ಶಾಸಕರಿಗೂ ಸಹ ನಾನು ಗೌರವಯುತವಾಗಿ ನಮಸ್ಕರಿಸುತ್ತಾ, ಅದರ ಜೊತೆಗೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರುಗಳೇ, ಬ್ಲಾಕ್ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರುಗಳೇ, ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ, NSUನ ಪದಾಧಿಕಾರಿಗಳೇ, ಮಹಿಳಾ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ, ಸೇವಾದಳದ ಕಾರ್ಯಕರ್ತರೇ ಹಾಗೂ ಮಾಧ್ಯಮದ ಮಿತ್ರರೇ, ಆಗಮಿಸಿರ್ತಕ್ಕಂಥ ಬಂಧು ಭಗಿನಿಯರೇ, ಈಗಾಗಲೇ ಪ್ರಾಸ್ತಾವಿಕ ಭಾಷಣ ಮಾಡಿ ಯತೀಂದ್ರರವರು ಬಹಳ ವಿಸ್ತಾರವಾಗಿ ಈ ವಿಚಾರದಲ್ಲಿ ತಮಗೆ SIR ಬಗ್ಗೆ ಯಾವ ರೀತಿ ಅನಾಹುತಗಳಾಗಬಹುದು ಅನ್ನೋದು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಜಿಸಿ ಚಂದ್ರಶೇಖರ್ ಅವರು, ಸುದರ್ಶನ್ ರವರು ಈ ಒಂದು ಪ್ರಕ್ರಿಯೆಯಲ್ಲಿ ಆಗ್ತಕ್ಕಂಥ ತೊಂದರೆಗಳೇನು ಅನ್ನೋದು ಸಹ ಹೇಳುತ್ತಾ ಇದ್ದಾರೆ. ನಾನಾದರೂ ಸಹ ಆ ಒಂದು ತಾಂತ್ರಿಕ ವಿಚಾರಕ್ಕೆ ನಾನು ಹೋಗೋದಿಲ್ಲ. ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣಾ ಮತದಾರರ ಪಟ್ಟಿಯನ್ನ ವಿಶೇಷ ಸಮಗ್ರ ಪರಿಷ್ಕರಣೆ ಮಾಡಲಿಕ್ಕೆ ಏನು ಕೇಂದ್ರದ ಚುನಾವಣಾ ಕಮಿಷನ್ ಮುಂದಾಗಿದೆ, ಇದರ ಹಿನ್ನೆಲೆಯನ್ನು ಸ್ವಲ್ಪ ಹೇಳಲಿಕ್ಕೆ ಬಿಚ್ಚೆ ಬೀಳ್ತಾನೆ. ನಾವು ಇವತ್ತು ಮೈಸೂರು ನಗರದಲ್ಲಿ ಬಂದಿರ್ತಕ್ಕಂಥದ್ದು ಯಾವುದೇ ರಾಜಕೀಯ ಕಾರ್ಯಕ್ರಮಕ್ಕಲ್ಲ. ಬಹಳ ಜನ ಹೇಳಿದ್ರು, ಸರ್ ನೀವು ಒಬ್ಬ ಹೊಸದಾಗಿ ಅಧ್ಯಕ್ಷರಾಗಿದ್ದಾರೆ, ಸ್ವಲ್ಪ ನಿಧಾನವಾಗಿ ಬನ್ನಿ ಅಂತ ಹೇಳಿ. ನೀವೆಲ್ರಿಗೂ ಸಹ ಮತದಾರರ ಹಕ್ಕಿದ್ರೆ ತಾನೇ ನಾನು ಮುಂದೆ ಬರಕ್ಕಾಗೋದು ಅಥವಾ ಕಾಂಗ್ರೆಸ್ ಪಕ್ಷ ಚುನಾವಣೆ ಎದುರಿಸಕ್ಕಾಗೋದು. ಆದ್ರಿಂದ ಇದು ರಾಜಕೀಯ ಕಾರ್ಯಕ್ರಮ ಅಲ್ಲ. ಅದಕ್ಕೋಸ್ಕರ ಜನಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಈ ಮೈಸೂರು ನಗರದಲ್ಲಿ ಸಾಂಸ್ಕೃತಿಕ ನಗರಿ ಅಂತ ಏನ್ ಹೇಳ್ಕೊಳ್ತೀವಿ, ಮೈಸೂರು ನಗರದಲ್ಲಿ ಇದು ಕೇವಲ ಅರಮನೆಗಳ ನಗರ ಅಲ್ಲ. ಇತಿಹಾಸವನ್ನ ನೋಡಿದಾಗ ಇದೇ ಮೈಸೂರು ಸಾಮ್ರಾಜ್ಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶೇಷವಾಗಿ ಎಲ್ಲರನ್ನೂ ಸಹ ಒಳಗೊಂಡಂತ ಪ್ರಜಾಪ್ರತಿನಿಧಿ ಇರಬೇಕು ಅಂತ ಹೇಳಿ, ಆಡಳಿತದಲ್ಲಿ ಎಲ್ಲ ವರ್ಗದವರಿಗೂ ಸಹ ಅವಕಾಶ ಇರಬೇಕು ಅಂತ ಹೇಳಿ ನಮ್ಮ ಸಾಹು ಮಹಾರಾಜರವರು, ಕೊಲ್ಲಾಪುರದ ಮಹಾರಾಜರು ಸಾಹು ಮಹಾರಾಜರವರು ಆದ ನಂತರ ಮೈಸೂರು ಮಹಾರಾಜರು ಎಲ್ಲರಿಗೂ ಸಹ ಆಡಳಿತದಲ್ಲಿ ಅವಕಾಶ ಇರಬೇಕು ಅನ್ನೋ ಒಂದು ಮೂಲ ಮಂತ್ರದಿಂದ ಭದ್ರ ಬುನಾದಿ ಹಾಕಿರ್ತಕ್ಕಂಥದ್ದು ಮೈಸೂರು ಮಹಾರಾಜರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಆ ಮೈಸೂರು ನಗರದಲ್ಲಿ ನಾವು ಬಂದು ಈ ಒಂದು ಮೈಸೂರು ನಗರದಲ್ಲಿ ಕೇವಲ ಪ್ರಜಾಪ್ರತಿನಿಧಿ ಮಾಡಿದ್ರು ಅಂತ ಅಲ್ಲ, ಸಾಮಾಜಿಕ ನ್ಯಾಯ, ಎಲ್ಲರಿಗೂ ಸಹ ಶಿಕ್ಷಣ ಮತ್ತು ಯಾವುದೇ ರೀತಿಯ ಭೇದ ಭಾವಗಳು ಇರ್ಬೋದು ಅಂತೇಳಿ. ಯಾಕಂದ್ರೆ ಬರೀ ಶ್ರೀಮಂತರಿಗೆ ಮಾತ್ರ ಇದ್ದಂತ ಶಿಕ್ಷಣವನ್ನ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರನ್ನೂ ಸಹ ಒಳಗೊಂಡಂತ ಆಡಳಿತವನ್ನ ಕೊಟ್ಟಂತ ಮಹಾನ್ ಆಡಳಿತಗಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಜಾಗೃತಿ ಮೂಡಿಸಿ ಯಾರ ಹೆಸರು ಸಹ ಪಟ್ಟಿಯಲ್ಲಿ ಕೈ ಬಿಡದೇ ಇರೋ ರೀತಿಯಲ್ಲಿ ತಾವು ನೋಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ತಮಗೆ ಜಾಗೃತಿ ಮೂಡಿಸಲು ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೀವಿ. ಆದ್ರಿಂದ ತಾವು ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದ್ರಿಂದ ನನಗನ್ಸುತ್ತೆ ಕರ್ನಾಟಕ ರಾಜ್ಯದಲ್ಲಿ, ಯಾಕಂದ್ರೆ ಈಗಾಗಲೇ ನಾನು ಮಂಗಳೂರು, ಹುಬ್ಳಿಯಲ್ಲೆಲ್ಲ ಮುಗಿಸ್ಕೊಂಡು ಬಂದೆ, ಈಗ ಮೈಸೂರು, ಈ ಒಂದು ಉತ್ಸಾಹ ನೋಡಿದಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವುದೇ ಕಾರಣಕ್ಕೆ ಯಾವುದೇ ನೈಜ ಅರ್ಹ ಮತದಾರರನ್ನ ಅವರ ಹೆಸರು ಬಿಟ್ಟೋಗ್ಲಿಕ್ಕೆ ಬಿಡೋದಿಲ್ಲ ಅನ್ನೋ ಗ್ಯಾರಂಟಿ ನನಗಿದೆ. ಮತ್ತೆ ಸರ್ಕಾರ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ 5 ವರ್ಷಕ್ಕೊಂದ್ಸಲಿ ಚುನಾವಣೆ ಬರುತ್ತೆ. ಚುನಾವಣೆಯಲ್ಲಿ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರಿಗೇನು ಅಧಿಕಾರ ಇದೆ, ಅದೇ ಅಧಿಕಾರ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಲ್ಲೂ ಸಹ ಅದೇ ಅಧಿಕಾರ ಇದೆ.
5 ವರ್ಷಕ್ಕೊಂದ್ಸಲಿ ನೀವು ಮತ ಚಲಾವಣೆ ಮಾಡಿ ನಿಮಗ್ ಬೇಕಾದಂತ ಸರ್ಕಾರವನ್ನು ಆರಿಸಬಹುದು, ನಿಮಗ್ ಬೇಡದೇ ಇರೋ ಸರ್ಕಾರವನ್ನ ಮಣ್ಮುಕ್ಕಿಸಬಹುದು. ಆ ಶಕ್ತಿ, ಆ ಸಮಾನತೆ ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ನಮ್ಗೆ ಅಧಿಕಾರವನ್ನ ಕೊಟ್ಟಿದ್ದಾರೆ. ಆ ಶಕ್ತಿಯನ್ನು ನಾವು ಉಳಿಸ್ಕೊಳ್ಬೇಕಾದ್ರೆ, ಯಾಕಂದ್ರೆ ನಾವ್ಯಾರು ಸಹ ಭಯೋತ್ಪಾದಕರಲ್ಲ. ನಾವೆಲ್ಲರೂ ಸಹ ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು 5 ವರ್ಷಕ್ಕೆ ಒಂದು ಸಾರಿ ನಾವೊಂದು ಮತ ಚಲಾವಣೆ ಮಾಡ್ತಕ್ಕಂಥದ್ದೇ. ಅದೇ ನಮ್ಗೆ AK-47, ಅದೇ ಫೈಟರ್ ಪ್ಲೇನ್, ಅದೇ ಬಾಂಬ್. ಅದರಿಂದಲೇ ನಾವೆಲ್ಲರೂ ಸಹ ಸರ್ಕಾರವನ್ನ ನೆಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವು ಮಾಡ್ಲಿಕ್ಕಾಗುತ್ತೆ. ಯಾಕಂದ್ರೆ ಈ ಒಂದು ದೊಡ್ಡ ಅಸ್ತ್ರ ನಮ್ಮ ಕೈಯಲ್ಲಿ ಇರ್ತಕ್ಕಂಥದ್ದು, ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂವಿಧಾನ. ಈ ಒಂದು ಅಸ್ತ್ರವನ್ನ ನಾವು ಉಳಿಸ್ಕೊಳ್ಳಿಕ್ಕೋಸ್ಕರ ನಮ್ಮ ಹೋರಾಟವನ್ನು ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಪುನಃ ಸ್ವತಂತ್ರ ಪೂರ್ವದಲ್ಲಿ ಯಾವ ಗುಲಾಮಗಿರಿ ಮಠದಲ್ಲಿ ಇದ್ವಿ. ಯಾಕಂದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆದಾಗ ಈ ದೇಶದಲ್ಲಿ 12% ಮಾತ್ರ ಸಾಕ್ಷರತೆ ಇದ್ದಿದ್ದು. ಇವತ್ತು 76% ಸಾಕ್ಷರತೆ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಕಾರಣ ಅನ್ನೋದನ್ನ ಹೇಳ್ಕೊಡ್ತೀನಿ. ಶಿಕ್ಷಣ, ಆರೋಗ್ಯ, ಉದ್ಯೋಗ ಎಲ್ಲದರಲ್ಲೂ ಸಹ ಅದು ನಾವು ಮಾಡಿರ್ತಕ್ಕಂಥ ಕೆಲಸ ಯಾರು ಸಹ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಹಸಿರು ಕ್ರಾಂತಿ ಇರ್ಬೋದು, ಶ್ವೇತ ಕ್ರಾಂತಿ ಇರ್ಬೋದು, ತಂತ್ರಜ್ಞಾನದಲ್ಲಿ ಕ್ರಾಂತಿ ಇರ್ಬೋದು, ಎಲ್ಲವೂ ಸಹ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಮಾಡಿದೆ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಕೇವಲ ಕುತಂತ್ರದಿಂದ, ಷಡ್ಯಂತ್ರದಿಂದ ಪ್ರಜಾಪ್ರಭುತ್ವವನ್ನ ಮುಗಿಸ್ಲಿಕ್ಕೆ ಹೊಡಿದ್ದಾರೆ, ಬುಡಮೇಲು ಮಾಡಕ್ಕೆ ಹೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಹ ಎಚ್ಚರದಿಂದ ಇರಬೇಕು. ಆದ್ರಿಂದ ಒಂದು ವೇದಿಕೆಯಲ್ಲಿ ನಾವು ಸೇರಿದಾಗ ನಾವು ಯೋಚನೆ ಮಾಡಬೇಕಾಗತ್ತೆ. ಭಾರತೀಯ ಜನತಾ ಪಾರ್ಟಿ ಮತ್ತು RSS ಇವೆರಡೂ ಸಹ ಸೇರಿ ರಾಷ್ಟ್ರವನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂವಿಧಾನದಲ್ಲಿ, ಯಾಕಂದ್ರೆ ಮಹಾರಾಜರಿದ್ದ ಸಮಯದಲ್ಲಿ ಮತ ಚಲಾಯಿಸಲಿಕ್ಕೆ ಅವಕಾಶಗಳು ಯಾರಿಗಿತ್ತು ಅಂದ್ರೆ ಬ್ರಿಟಿಷರ ಕಾಲದಲ್ಲೂ ಸಹ ಯಾರು ತೆರಿಗೆ ಕೊಡ್ತಾರೆ ಅವರು ಮತ ಚಲಾಯಿಸಬಹುದಿತ್ತು, ಯಾರು ಶ್ರೀಮಂತರಿದ್ದಾರೆ ಅವರು ಮತ ಚಲಾಯಿಸಬಹುದಿತ್ತು, ಯಾರು ಅಧಿಕಾರಿಗಳು ಆ ಸಾಮ್ರಾಜ್ಯದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಅಧಿಕಾರಗಳಿತ್ತು. ಬಾಕಿ ಯಾರಿಗೂ ಸಹ ಶೂದ್ರರಿಗೆ, ದಲಿತರಿಗೆ, ಆದಿವಾಸಿಗಳಿಗೆ ಅವಕಾಶಗಳೇ ಇರಲಿಲ್ಲ, ಅವಕಾಶ ವಂಚಿತರಾಗಿದ್ರು. ಆದ್ರೆ ನಮ್ಮೆಲ್ಲರ ಪೂರ್ವಜರು ಸ್ವಾತಂತ್ರ್ಯ ಹೋರಾಟದ ನಂತರ ಏನು ಒಂದು ಸಂವಿಧಾನವನ್ನು ನಮಗೆ ಕೊಟ್ಟಾಗ, ಈ ಸಂವಿಧಾನದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅದು ಸಂವಿಧಾನ ಸಭೆಯಲ್ಲಿ ಚರ್ಚೆ ಆದ ನಂತರ ಸಂವಿಧಾನದಲ್ಲಿ 395 ಅನುಚ್ಛೇದ ಆರ್ಟಿಕಲ್ ಇರ್ತಕ್ಕಂಥ ಈ ಒಂದು ಇಡೀ ಪ್ರಪಂಚದಲ್ಲಿ ದೊಡ್ಡ ಸಂವಿಧಾನದಲ್ಲಿ ಈ ದೇಶದ ಚುನಾವಣಾ ಕಮಿಷನ್ ಏನಿದೆ ಅದಕ್ಕೆ ಸ್ಪೆಷಲ್ ಆಗಿ ಆರ್ಟಿಕಲ್ 324 ಆ ಸಂವಿಧಾನದ 324ರಲ್ಲಿ ಚುನಾವಣೆ ನಡೆಸಲಿಕ್ಕೋಸ್ಕರ ಚುನಾವಣಾ ಎಲೆಕ್ಷನ್ ಕಮಿಷನ್ ಮಾಡಿರ್ತಾರೆ. ಅದರ ಜೊತೆಗೆ ಆರ್ಟಿಕಲ್ 325 ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ, ಒಂದು ಜನರಲ್ ಎಲೆಕ್ಟ್ರಲ್ ರೋಲ್ಸ್ ಇರಬೇಕು ಅಂತ ಹೇಳಿ. ಆ ಒಂದು ಎಲೆಕ್ಟ್ರಲ್ ರೋಲ್ಸ್ ಅಲ್ಲಿ ಅದರಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಇರಬಾರ್ದು ಅಂತ ಹೇಳಿ ಅದರಲ್ಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳ್ತಾರೆ, ವಯಸ್ಕರ ಮತದಾನ ಅಂತ ಹೇಳಿ. ಅದ್ರ ಜೊತೆಗೆ ಆ ಒಂದು ಆರ್ಟಿಕಲ್ ಅಲ್ಲಿ ಯಾವುದೇ ರೀತಿಯ ಭೇದ ಭಾವಗಳು ಇರಬಾರದು, ಭೇದ ಭಾವ, ಜಾತಿ, ಭಾಷೆ ಆ ವಿಚಾರದಲ್ಲಿ ಯಾವುದೇ ಭೇದ ಭಾವಗಳು ಇಲ್ಲದೆ ಚುನಾವಣೆ ನಡೆಸಬೇಕಾಗಿರ್ತಕ್ಕಂಥದ್ದು ಎಲ್ಲವೂ ಸಹ ನಮ್ಮ ಸಂವಿಧಾನದಲ್ಲಿ ನಮಗೆ ನಮ್ಮ ಪೂರ್ವಜರು ಕೊಟ್ಟಿದ್ದಾರೆ. ಈಗ ಚುನಾವಣಾ ಕಮಿಷನ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ RSS ಪ್ರೇರಿತ, ಭಾರತೀಯ ಜನತಾ ಪಾರ್ಟಿ ಪ್ರೇರಿತ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣದಲ್ಲಿ ಮನೆ ಮನೆಗೆ ಬಂದು ಯಾರು ನೈಜ ಮತದಾರರಿದ್ದಾರೆ, ಅರ್ಹ ಮತದಾರರಿದ್ದಾರೆ, ಇದನ್ನ ಪಟ್ಟಿ ಮಾಡಲಿಕ್ಕೋಸ್ಕರ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ. ನಾವ್ಯಾರು ಸಹ ಪರಿಷ್ಕರಣೆ ಮಾಡೋದ್ರಲ್ಲಿ ನಾವು ವಿರೋಧಗಳಿಲ್ಲ, ಯಾರು ಈ ಲೋಕದಲ್ಲಿ ಇಲ್ಲ, ಪ್ರಪಂಚವನ್ನ ಬಿಟ್ಟು ಹೋಗಿದ್ದಾರೆ, ಅವ್ರ ಹೆಸರು ತೆಗೆದಿ ನಮ್ದೇನು ಅಭ್ಯಂತರ ಇಲ್ಲ. ಯಾರು ಎರಡೆರಡು ಕಡೆ ಅವರ ಹೆಸರನ್ನು ನೋಂದಾಯಿಸಿದ್ದಾರೆ ಅವರ ಕೈ ಬಿಡಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ನೀವು ಅರ್ಹ ಮತದಾರರನ್ನ ಜಾತಿಯ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಸಹ ಅವರನ್ನ ನೀವು ಮತದಾರರ ಪಟ್ಟಿಯಿಂದ ಕೈ ಬಿಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಹೇಳಲಿಕ್ಕೆ ಇಚ್ಛೆ ಬೀಳುತ್ತೆ.
ಯಾಕಂತ ಹೇಳಿದ್ರೆ ಈಗಾಗಲೇ ಚಂದ್ರಶೇಖರ್ ಅವರು ಮಾತಾಡುವಾಗ ಹೇಳಿದ್ರು, ಪಶ್ಚಿಮ ಬಂಗಾಳದಲ್ಲಿ, ಬಿಹಾರಲ್ಲಿ, ತಮಿಳುನಾಡಲ್ಲಿ ಮೊದಲು ಇವ್ರು ಮಾಡಿದ್ದೇನು ಅಂದ್ರೆ ವೋಟ್ ಚೋರಿ ಅಂತೇಳಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು. ವೋಟ್ ಚೋರಿ ಮಾಡಿ ಚುನಾವಣೆ ಗೆಲ್ತಕ್ಕಂಥ ಪ್ರಕ್ರಿಯೆ ಮಾಡಿದ್ರೆ ಅದು ಬೆಂಗಳೂರು ನಗರದಲ್ಲಿ ಇರ್ಬೋದು ಅಥವಾ ಗುಲ್ಬರ್ಗಾದಲ್ಲಿ, ಹಳಂದಲ್ಲಿ, ನಮ್ಮ ಮುಂದೆ ಸಾಕ್ಷಿ ಇದೆ, ಮಹಾರಾಷ್ಟ್ರದಲ್ಲಿ ಇರ್ಬೋದು.